ಕೆಲವರಿಗೆ ಜಾಯಿಂಟ್ ಉದ್ಕೊಳ್ತಾ ಇರುತ್ತೆ. ಜಾಯಿಂಟ್ ಉದ್ಕೊಳ್ಳೋಕೆ ಎಷ್ಟೊಂದು ರೀಸನ್ ಬರುತ್ತೆ. ಈಗ ಸಡನ್ ಆಗಿ ಜಾಯಿಂಟ್ ಉದ್ಕೊಳ್ತದಂದ್ರೆ ಅದರಲ್ಲಿ ಕೀವು ಆಗಿರ್ಬೋದು, ಅಥವಾ ಬಿದ್ದಿರ್ಬೋದು, ಇಂಜುರಿ ಆಗಿರ್ಬೋದು, ಅಥವಾ ಈಗ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ರುಮಟೆಡ್ ಆರ್ಥ್ರೈಟಿಸ್ ಆ ಥರ ಸಡನ್ ಆಗಿ ಬಂದಿರ್ಬೋದು. ಈ ಥರ ಸಾಮಾನ್ಯ ಕಾರಣಗಳಿರುತ್ತೆ. ಕೆಲವರಿಗೆ ಸ್ಲೋ ಆಗಿ ಉತ್ತಾ ಬರ್ತಾ ಹೋಗ್ತಾ ಇರುತ್ತೆ, ಪೇನೇ ಇರಲ್ಲ. ಆ ಥರವಾಗಿ ಕೆಲವೊಂದು ಏನಿರುತ್ತೆ, ಟ್ಯೂಬರ್ಕ್ಯುಲೋಸಿಸ್ ಅನ್ನೋದು ಬಹಳ ಸಾಮಾನ್ಯ ನಮ್ಮ ದೇಶದಲ್ಲಿ. ಸ್ಲೋ ಆಗಿ ಜಾಯಿಂಟ್ ಉತ್ತಾ ಹೋಗುತ್ತೆ, ತೂಕ ಕಡಿಮೆ ಆಗ್ತಾ ಹೋಗುತ್ತೆ, ವೀಕ್ನೆಸ್ ಡೆವಲಪ್ ಆಗ್ತಾ ಹೋಗುತ್ತೆ. ಇದು 6 months 1 year 2 years ವರೆಗೂ ಡೆವಲಪ್ ಆಗ್ಕೊಂಡು ಹೋಗ್ತಾ ಇರುತ್ತೆ. ಈ ಥರ ಯಾರಿಗಾದ್ರು ಎಸ್ಪೆಷಲಿ ಯಂಗರ್ ಜನರೇಷನ್ ಅಲ್ಲಿ ಸ್ಲೋ ಆಗಿ ಉತ್ತಾ ಇದೆ, ಜಾಸ್ತಿ ತೊಂದರೆ ಇಲ್ಲ ಅಂತ ಅನಿಸ್ತಾ ಇದೆ ಅಂತಂದ್ರೆ ಇದನ್ನ ನಾವು ಗಮನದಲ್ಲಿ ಇಡಬೇಕು. ಟ್ಯೂಬರ್ಕ್ಯುಲೋಸಿಸ್, ಟಿಬಿ ಕಾಯಿಲೆ ಜಾಯಿಂಟ್ಗೂ ಬರುತ್ತೆ. ಜನರಿಗೆ ಎಷ್ಟೊಂದು ಜನರಿಗೆ ಟಿಬಿ ಕಾಯಿಲೆ ಅಂತಂದ್ರೆ ಬರೀ ಚೆಸ್ಟ್ ಅಲ್ಲಿ ಬರುತ್ತೆ, ಕೆಮ್ಮು ಜ್ವರ ಬರುತ್ತೆ ಅನ್ಕೊಂಡಿರ್ತಾರೆ. ಇದು ಯಾವ್ದು ಸಿಂಪ್ಟಮ್ಸ್ ಇರಲ್ಲ. ಆ ಥರ ಇದ್ದಾಗ ನಾವು ಟಿಬಿ ಬಂದಿರಬಹುದು ಏನೋ ಅಂತ ಸಂಶಯ ಪಟ್ಕೋಬೇಕು. ಆಮೇಲೆ ಕೆಲವೊಬ್ಬರಿಗೆ ಟ್ಯೂಮರ್ಸ್ ಇರ್ತವೆ. ಟ್ಯೂಮರ್ಸ್ ಇದ್ದಾಗ ಎಲ್ಲ ಟ್ಯೂಮರ್ಸು ಪೇನ್ ಆಗಿ ಸಡನ್ ಆಗಿ ಬರಲ್ಲ. ಕೆಲವೊಂದ್ಸಲ ಸ್ಲೋ ಆಗಿ ಗ್ರೋತ್ ಆಗ್ತಾ ಇರುತ್ತೆ, ಬರೀ ಊತಾ ಇರುತ್ತೆ ಅಷ್ಟೇನೆ. ಆ ಥರ ಏನಾದರೂ ಇದೆ ಅಂದ್ರೆ ಅವಾಗ ನಾವು ಒಂದು ಜಾಯಿಂಟ್ ಅಲ್ಲಿ ಟ್ಯೂಮರ್ ಇರ್ಬೋದು, ಬೋನಲ್ಲಿ ಟ್ಯೂಮರ್ ಇರ್ಬೋದು ಅನ್ನೋ ಅಂತ ಒಂದು ಸಮಸ್ಯೆ ಪಡಬೇಕು. ಹೀಗಾಗಿ ಯಾರಿಗಾದ್ರೂ ಜಾಯಿಂಟ್ ಅಲ್ಲಿ ಬರೀ ಊತ ಬರ್ತಾ ಇದೆ, ತೊಂದರೆ ಇಲ್ಲ ಅಂದ್ರೆ ಏನೂ ಇಲ್ಲ ಅಂತ ನಾವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಇದಕ್ಕೆ ನಾವು ವೈದ್ಯರನ್ನ ಕಂಡು ಇದ್ರ ಬಗ್ಗೆ ಪರಿಹಾರವನ್ನು ಕಂಡುಕೊಳ್ಳೋದು ಒಳ್ಳೆಯದು. ಈ ಮಾಹಿತಿಯನ್ನು ನೀವು ನಿಮ್ಮ ಗೆಳೆಯರಲ್ಲಿ ಹಾಗೂ ಸಂಬಂಧಿಕರಲ್ಲಿ ಶೇರ್ ಮಾಡಿ.